ಇವತ್ತು ನಾನು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗ್ತಿದ್ದೀನಿ WPL ಮ್ಯಾಚ್ ನೋಡೋದಕ್ಕೆ. ಸೊ ಇವತ್ತು RCB ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಮ್ಯಾಚ್ ಇದೆ. ಸೊ ವಿತೌಟ್ ಎನಿ ಫರ್ದರ್ ಡ್ಯೂ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವತ್ತು ಮ್ಯಾಚ್ ನೋಡೋದಕ್ಕೆ ನನ್ನ ಜೊತೆ ನನ್ನ ಅಪ್ಪ ಬರ್ತಿದ್ದಾರೆ. ಸೊ ರೆಡಿಯಾಗಿ 4:30 ಹಂಗೆ ಮನೆಯಿಂದ ಹೊರಟ್ವಿ. ನಾವು ಮೆಟ್ರೋದಲ್ಲಿ ಹೋದ್ವಿ ಆ್ಯಂಡ್ ಅರೌಂಡ್ 5:30 ರೀಚ್ ಆದ್ವಿ. ಗೇಟ್ ನಂಬರ್ 9ಇಂದ ಎಂಟ್ರಿ ಅದೇ. ಸೊ ಬನ್ನಿ ನನ್ನ ಜೊತೆ ಸ್ಟೇಡಿಯಂ ಒಳಗೆ ಹೋಗೋಣ. ಸ್ಟೇಡಿಯಂ ಹೊರಗಡೆ ಫೇಸ್ ಪೇಂಟಿಂಗ್ ಮಾಡೋರಿದ್ರು. ಸೊ ನಾನು ಒಂದು ಫೇಸ್ ಪೇಂಟಿಂಗ್ ಮಾಡಿಸ್ಕೊಂಡೆ. ನನ್ನ ಫ್ರೆಂಡ್ಸ್ ಕೂಡ ಬಂದಿದ್ದರು ಸ್ಟೇಡಿಯಂಗೆ, ಬಟ್ ಅವರೆಲ್ಲ C ಸ್ಟ್ಯಾಂಡಲ್ಲಿದ್ದರು ಆ್ಯಂಡ್ ನಾನು M4 ಸ್ಟ್ಯಾಂಡಲ್ಲಿದ್ದೆ. ಮ್ಯಾಚ್ ನೋಡೋದಕ್ಕೆ ಏನು ಕ್ರೌಡ್ ಬಂದಿತ್ತು ಅಂದರೆ ಎಂಟ್ರಿ ಗೇಟ್ಸಲ್ಲೇ ದೊಡ್ಡ ಕ್ಯೂ ಇತ್ತು. ಅದೇನೋ ಗೊತ್ತಿಲ್ಲ, ನಮ್ಮ RCB ಮ್ಯಾಚ್ ಇತ್ತು ಅಂದರೆ ಜನ ಎಲ್ಲೆಲ್ಲಿಂದನೋ ಬರ್ತಾರೆ ಸಪೋರ್ಟ್ ಮಾಡೋದಕ್ಕೆ. RCB is not just a team, it's an emotion that runs deep. ಸೊ ಎಲ್ಲರೂ ರೆಡಿ ಇದ್ದಾರೆ ನಮ್ಮ RCB ಕ್ವೀನ್ಸ್ಗೆ ಸಪೋರ್ಟ್ ಮಾಡೋದಕ್ಕೆ. ಇನ್ನೊಂದು ವಿಷಯ ಹೇಳೋದು ಮರ್ತೆ, ಸ್ಟೇಡಿಯಂ ಒಳಗೆ ಹೋಗೋಕ್ಕೂ ಮುಂಚೆ ಎಲ್ಲ ಚೆಕಿಂಗ್ ಆಗುತ್ತೆ. ಯು ಆರ್ ನಾಟ್ ಸಪೋಸ್ ಟು ಕ್ಯಾರಿ ಎನಿಥಿಂಗ್ ಎಕ್ಸೆಪ್ಟ್ ಯುವರ್ ಫೋನ್. ವಾಲೆಟ್, ಶಾರ್ಪ್ ಐಟಮ್ಸ್, ಟ್ರೈಪಾಡ್ ಎಲ್ಲ ಅಲೋ ಇಲ್ಲ. ಕಾಯಿನ್ಸ್ ಕೂಡ ತೊಗೊಂಡು ಹೋಗೋ ಆಗಿಲ್ಲ. ನಮ್ಮ RCB ಕ್ವೀನ್ಸ್ ವಾರ್ಮ್ ಅಪ್ ಮಾಡ್ತಿರ್ಬೇಕಾದ್ರೆ ನಮ್ಮ ಫ್ಯಾನ್ಸ್ ಫುಲ್ ಜೋಶಲ್ಲಿ ಫುಲ್ ಚಿಯರ್ ಮಾಡ್ತಿದ್ರು ಅವ್ರಿಗೆ. ಸೊ ಇನ್ನು ಮ್ಯಾಚ್ ಸ್ಟಾರ್ಟ್ ಆಗಬೇಕಾದ್ರೆ ಯಾವ ಲೆವೆಲಿಗೆ ಚಿಯರ್ ಮಾಡಬೇಡ ನಾವು ಹೇಳಿ. ನೋಡೋಣ ಇವತ್ತಿನ ಮ್ಯಾಚ್ನ ಯಾರು ಗೆಲ್ತಾರೆ ಅಂತ. ಆಬ್ವಿಯಸ್ಲಿ ನಮಗೆಲ್ಲರಿಗೂ RCBನೇ ಗೆಲ್ಲಬೇಕು ಅಂತ ತುಂಬ ಆಸೆ ಇದೆ. ಬಟ್ ಹೇಳೋಕ್ಕಾಗಲ್ಲ, ಇದು ಒಂದು ಲಾಸ್ಟ್ ಮ್ಯಾಚ್ ಅವ್ರು ಆಡ್ತಿರೋದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಸೊ ಇವಾಗ ಟಾಸ್ ಯಾರು ಗೆಲ್ತಾರೆ ಅಂತ ನೋಡೋಣ. Since DC won the toss, they chose to bowl. ಫಸ್ಟ್ ಇನ್ನಿಂಗ್ಸ್ ಸ್ಟಾರ್ಟ್ ಆಗ್ತಿದ್ದಂಗೆ ಫ್ಯಾನ್ಸ್ ಎಲ್ರಿಗೂ ಏನು ಜೋಶು, ಏನು ಎಕ್ಸೈಟ್ಮೆಂಟು, ಅಬ್ಬಬ್ಬಾ. ಬಟ್ ಅಷ್ಟೇ ಟೆನ್ಷನ್ ಕೂಡ ಇತ್ತು, ಯಾಕಂದರೆ RCBಗೆ ಇದು ತುಂಬ ಇಂಪಾರ್ಟೆಂಟ್ ಮ್ಯಾಚ್ ಆಗಿತ್ತು ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗೋದಕ್ಕೆ. ನಮ್ಮ ಹುಡುಗಿರು ಆಡಬೇಕಾದ್ರೆ ನನ್ನ ಹಾರ್ಟ್ ಬೀಟ್ ಫಾಸ್ಟ್ ಆಗಿತ್ತು. ಒಂದೊಂದು ರನ್ನು ಇಂಪಾರ್ಟೆಂಟ್ ಆಗಿತ್ತು, ಯಾಕಂದರೆ DC ಟಫ್ ಫೈಟ್ ಕೊಡ್ತಿತ್ತು. ಸೊ ಈ ಮಿಲ್ಕ್ ಶೇಕ್ ಕುಡಿತಾ ನನ್ನ ಟೆನ್ಷನ್ನ ಕಮ್ಮಿ ಮಾಡಿಕೊಂಡೆ. ನಾನು ಎಲಿಸ್ ಫೆರಿಗೆ ಸ್ಪೆಷಲಾಗಿ ಪ್ಲಕಾರ್ಡ್ ಮಾಡಿದ್ದೆ. ಸೊ ಪ್ಲಕಾರ್ಡ್ ತೋರಿಸಿ ಚಿಯರ್ ಮಾಡ್ತಿರ್ಬೇಕಾದ್ರೆ ಯಾರೋ ಒಬ್ಬರು ಪ್ಲಕಾರ್ಡ್ ನೋಡಿ ಇಷ್ಟ ಆಗಿ ನಂಗೆ ಅಪ್ರೋಚ್ ಮಾಡಿ ಅದ್ರ ಜೊತೆ ಪಿಕ್ಸ್ ತೊಗೊಂಡ್ರು. ಫಸ್ಟ್ ಇನ್ನಿಂಗ್ಸ್ ಬ್ರೇಕ್ನಲ್ಲಿ ದ ಸ್ಟನ್ನಿಂಗ್ ವಾಣಿ ಕಪೂರ್ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಟ್ಟರು.
ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಆಗ್ತಿದೆ. ಈ ಇನ್ನಿಂಗ್ಸ್ ನಮ್ಮ ಟೀಮ್ಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. DC needs 148 runs from 120 balls. ಸೊ ನಮ್ಮ RCB ಪ್ಲೇಯರ್ಸ್ ಮೇಲೆ ತುಂಬ ಪ್ರೆಷರ್ ಇದೆ ಇವಾಗ. ನೋಡೋಣ ಏನಾಗುತ್ತೆ ಅಂತ. ಫೀಲ್ಡಿಂಗ್ನಲ್ಲಿ ಮಿಸ್ಟೇಕ್ಸ್ ಆಗ್ತಿದೆ. ಈ ಕ್ರೂಷಿಯಲ್ ಟೈಮ್ನಲ್ಲಿ ಪ್ರತಿ ಚಾನ್ಸು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್. ನಮ್ಮ ಹುಡುಗಿರು ಟ್ರೈ ಮಾಡ್ತಿದ್ದಾರೆ, ಇಲ್ಲ ಅಂತಲ್ಲ. ನೀವೇ ಸ್ಕೋರ್ಬೋರ್ಡ್ ನೋಡಿ, ಮುಂದೆ ಏನೂ ಹೇಳಬೇಕಾಗಿಲ್ಲ. ಸೊ ನಾನು ಅಪ್ಪ ಹೊರಟ್ವಿ. ಈ ಮ್ಯಾಚ್ನಲ್ಲಿ DCನೇ ಗೆದ್ದಿದ್ದು. ಮ್ಯಾಚ್ ಸೋತಿದ್ದಕ್ಕೆ ಬೇಜಾರಾಯಿತು. ನೆಕ್ಸ್ಟ್ ಮ್ಯಾಚ್ನಲ್ಲಿ ನಮ್ಮ ಹುಡುಗಿರು ಕಮ್ಬ್ಯಾಕ್ ಮಾಡ್ತಾರೆ ಅಂತ ನಾನು ನಂಬಿದ್ದೀನಿ. ವಿ ಆರ್ RCB ಫ್ಯಾನ್ಸ್ ಆ್ಯಂಡ್ ವಿ ನೆವರ್ ಗಿವ್ ಅಪ್. ಜೈ RCB. ಮ್ಯಾಚ್ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಮೆಟ್ರೋ ಸ್ಟೇಷನ್ಗೆ ಬಂದರೆ ಫುಲ್ ಜನನೇ ಜನ. ಎಷ್ಟು ಉದ್ದ ಕ್ಯೂ ಇತ್ತು ಗೊತ್ತಾ? ಹೆಂಗೋ ಮತ್ತೆ ಕ್ಯೂನಲ್ಲಿ ನಿಂತು ವೆಯ್ಟ್ ಮಾಡಿ ಕೊನೆಗೂ ಮೆಟ್ರೋ ಹತ್ತಿದ್ವಿ. ಮೆಟ್ರೋ ಹತ್ತೋದೇನೋ ಹತ್ಬಿಟ್ವಿ, ಬಟ್ ನೀವೇ ನೋಡಿ ಹೇಗಿತ್ತು ರಶ್ಶು ಅಂತ. ಬಟ್ ಕೊನೆಗೆ ಮೆಜೆಸ್ಟಿಕ್ನಲ್ಲಿ ಸ್ವಲ್ಪ ಖಾಲಿಯಾಗಿ ನಮಗೆ ಜಾಗ ಸಿಕ್ತು ಕೂತ್ಕೊಳ್ಳೋದಕ್ಕೆ. ಎನಿವೇಸ್, ಮ್ಯಾಚ್ನ ಲೈವಾಗಿ ನೋಡೋದಿದೆಯಲ್ಲ, ಅದ್ರ ಮಜಾನೇ ಬೇರೆ, ಅದ್ರ ವೈಬೇ ಬೇರೆ. ಸೊ ಇವತ್ತಿನ ವ್ಲಾಗ್ನ ಇಲ್ಲೇ ಏನು ಮಾಡ್ತಿದ್ದೀನಿ. ಹೋಪ್ ಯು ಗೈಸ್ ಲೈಕ್ಡ್ ಇಟ್. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.